ವೆಲ್ಕಮ್ ಟು ದ ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಬೇಗ ಹಾಕ್ಬೋದಂತಹ ಡಿಸೈನು. ಇದು ಕಂಚಿ ಸೀರೆ ಆಗಿದೆ. ಇದು ಪಿಂಕ್ ಕಲರ್ ಇದೆ. ಇದು ಗ್ರೀನ್, ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ ಆ ಕಲರಲ್ಲಿದೆ. ನಾನು ಇದನ್ನು ಸೆರಗಿಗೆ ಪಿಂಕ್ ಇರೋದ್ರಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನನಗೆ ಒಂದು ಸ್ಟಾರ್ಟಿಂಗ್ ಕಲರು ಬೇಸಿಕ್ ಕಲರ್ ಬಂದು ಗ್ರೀನ್ ಕಲರ್ ತೊಗೊತೀನಿ. ಇದಕ್ಕೆ ಬೇಕಾಗಿರೋಂಥದ್ದು ನೀಡಲು 10 ತೊಗೊಂಡಿದ್ದೀನಿ. ನೀವು 11 ಆದರೂ ತೊಗೊಬೋದು, ಯಾವುದಾದ್ರೂ ಆಗುತ್ತೆ. ಹಾಗೆ ಗೆಜ್ಜೆ ಬೀಡ್ಸಸ್ ಅಂತ ಬರುತ್ತೆ ನೋಡಿ, ಡ್ರಾಪು, ಯಾವುದಾದ್ರೂ ತೊಗೋಬೋದು. ಬಟ್ ನಾನು ಇದನ್ನು ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಈ ಥರ ಕ್ಯೂಬ್ ಡಿಸೈನ್ ಬೀಡ್ಸಸ್ಸು 4 mm ಸೈಜ್ ಇದೆ ಇದು. ಈ ಒಂದು ಸ್ಪೇಸಲ್ಲಿ ಯಾವುದಾದ್ರೂ ತೊಗೊಳ್ಳಿ. ನೀವು ರೌಂಡ್ ಆದರೂ ತೊಗೊಬೋದು, ಇಲ್ಲ ಸ್ವಲ್ಪ ಡಿಸೈನ್ ವೇರ್ ತೊಗೊತೀನಿ ಅಂದ್ರೂ ತೊಗೋಬೋದು. ಸೇಮ್ ನೋಡಿ, ಮ್ಯಾಚಿಂಗ್ ಈ ಕಲರ್ ತೊಗೊಂಡಿದ್ದೀನಿ. 6 ಎಳೆ ದಾರವನ್ನು ಈ ರೀತಿ ಸುತ್ತಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈ ರೀತಿ ಬಟ್ಟೆ ಹಿಂದೆ ಈ ರೀತಿ ದಾರವನ್ನು ಇಟ್ಕೊಳ್ಳಿ. ಈ ಒಂದು ಸ್ಪೇಸ್ ಇದೆಯಲ್ಲ ನೋಡಿ, ಈ ರೀತಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಗ್ಯಾಪನ್ನು ಬಿಟ್ಟು ಆ ಗ್ಯಾಪಿಂದ ನೆಕ್ಸ್ಟು ಇಷ್ಟೇ ಗ್ಯಾಪ್ ಸಾಕು. ತುಂಬ ಹೆವಿ ಆದರೆ ತುಂಬ ಸ್ಟಾರ್ಟಿಂಗಿಂದನೂ ನಾವು ಕ್ರೋಶವನ್ನು ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ರೀತಿ ದಾರನ ಒಳಗಡೆಯಿಂದ ಎಳೆದು ತಂದು ಲಾಕ್ ಮಾಡಿ, ನಂತರ ಇನ್ನೊಂದು ಲಾಕನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಬಿಚ್ಚೋಗಬಾರ್ದು ಸ್ಟಾರ್ಟಿಂಗು. ಅದರ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ. ಈಗ ಸಾರಿ, ದಾರ ಮುಂದೆ ಮಾಡಿ ಈ ಕ್ಯೂಬ್ ಬಿಡ್ಸಸ್ಸು ನಾನು ತೋರಿಸಿದ್ದೀನಿ ನಿಮಗೆ. ಕ್ಯೂಬ್ ಬಿಡ್ಸಸ್, ಆ ಕ್ಯೂಬ್ ಬಿಡ್ಸನ್ನು ಹ್ಯಾಡ್ ಮಾಡಿ ಈ ರೀತಿ ಸೂಜಿಗೆ ಹ್ಯಾಡ್ ಮಾಡಿಕೊಂಡು, ನಂತರ ಈ ರೀತಿ ದಾರಕ್ಕೆ ಹ್ಯಾಡ್ ಮಾಡಿ ಲಾಕ್ ಮಾಡಿ, ಅದಕ್ಕೆ ಎಲ್ಲಿಗೆ ಬರುತ್ತೆ ಸ್ಟಾರ್ಟಿಂಗೇ ಬೀಡ್ಸನ್ನು ಹ್ಯಾಡ್ ಮಾಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದು ಲಾಕ್ ಮಾಡಿ ಪಾಯಿಂಟ್ ಮಾಡಿಬಿಟ್ಟು, ಸ್ಟಾರ್ಟಿಂಗು ನನಗೆ ಅಭ್ಯಾಸ ಇರೋದ್ರಿಂದ ಡೈರೆಕ್ಟ್ಲಿ ನಾನು ಲಾಕ್ ಮಾಡ್ತೀನಿ. ಅಭ್ಯಾಸ ಇಲ್ಲದಿರೋಂಥ ಬಿಗಿನರ್ಸ್ಗೆ ಪಾಯಿಂಟ್ ಮಾಡ್ಕೊಂಡು ನೆಕ್ಸ್ಟ್ ಲಾಕ್ ಮಾಡಿ. ಬಟ್ಟೆಗೆ ಯಾವತ್ತೂ ಸ್ಟಾಪ್ ಮಾಡಬೇಕಾದ್ರೆ ಯಾವುದೇ ಹೋಲ್ಸ್ ಮಾಡಿ ನೀವು ಕ್ರೋಶ ಹಾಕಬೇಕಾದ್ರೆ ಪಾಯಿಂಟ್ ಮಾಡ್ಕೊಂಡು ನೆಕ್ಸ್ಟ್ ಲಾಕ್ ಮಾಡಿ. ನಂತರ ಕ್ರೋಶದ ಮೇಲೆ ಈ ರೀತಿ ಒಂದು ಸರಿ ದಾರವನ್ನು ಸುತ್ತಕೊಂಡು ಅದರ ಪಕ್ಕದಲ್ಲೇ ಹೋಲ್ ಮಾಡಿ ದಾರನ ಈ ರೀತಿ ಎಳೆದು ತಂದು 3 ಸರಿ ದಾರ ಆಯಿತು ಕ್ರೋಶದ ಮೇಲೆ. 1 2 3, ಎರಡರಲ್ಲೊಂದು, ಮತ್ತೆ ಎರಡರಲ್ಲೊಂದು ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಅದೇ ಪಕ್ಕದಲ್ಲಿ ನೀವು ಡಬಲ್ ಕ್ರೋಶ ಮಾಡಿರ್ತೀರಲ್ಲ, ಆ ಪಕ್ಕದ ಸ್ಪೇಸಲ್ಲೇ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅದು ಪಕ್ಕದ ಪ್ಲೇಸಲ್ಲೇ ಪಾಯಿಂಟ್ ಮಾಡಿ ಈ ರೀತಿ ದಾರನ ಎಳೆದು ತಂದು ಎರಡರಲ್ಲಿ ಒಂದು, ಎರಡರಲ್ಲೊಂದು, ಇದನ್ನು ಎರಡರಲ್ಲೊಂದು ಮಾಡಿ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿದ ನಂತರ ಈ 2 ಡಬಲ್ ಕ್ರೋಶ ಮಾಡಿದ ನಡುವೆ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ತೀವಿ ಬೀಡ್ಸನ್ನು. ಆ 2 ಡಬಲ್ ಕ್ರೋಶ ಪ್ಲಸ್ ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ಇದೊಂದು ಸ್ಮಾಲ್ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಮತ್ತೆ ಹೇಗೆ ಕ್ರೋಶದ ಮೇಲೆ ದಾರವನ್ನು ಸುತ್ಕೊಬೇಕು, ಅದು ಪಕ್ಕದಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಟು ಪಕ್ಕದ ಇದು ಪಾಯಿಂಟಲ್ಲಿ ಪಾಯಿಂಟ್ ಮಾಡಿಕೊಂಡು ಈ ರೀತಿ ದಾರನ ಎಳೆದು ತನ್ನಿ. ಕ್ರೋಶದ ಮೇಲೆ 3 ಸರಿ ದಾರ ಆಗುತ್ತೆ. ಡಬಲ್ ಕ್ರೋಶ ಮಾಡ್ಕೊಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತೆ ಹೇಗೆ ಕ್ರೋಶದ ಮೇಲೆ ದಾರ ಸುತ್ಕೊಳ್ಳಿ. ಆ ಪಕ್ಕದ ಪಾಯಿಂಟಲ್ಲೇ ನಾವು ಡಬಲ್ ಕ್ರೋಶ ಮಾಡಿರುವಂಥ ಪಕ್ಕದ ಪಾಯಿಂಟಲ್ಲೇ ಪಾಯಿಂಟ್ ಮಾಡಿಕೊಂಡು ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು ಮಾಡಿದ ನಂತರ 1 2 3
3 ಚೈನನ್ನು ಹಾಕ್ಕೊಂಡು ಆ ಡಬಲ್ ಕ್ರೋಶೆ ನಡುವೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಸ್ಮಾಲ್ ಪಿಕಾಕ್ ಡಿಸೈನ್ ಬಂತು. ಮತ್ತೆ ಇನ್ನೊಂದು ಸರಿ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟ್ ಸ್ವಲ್ಪ ಪಾಯಿಂಟ್, ಜಾಸ್ತಿ ಗ್ಯಾಪ್ ಬಿಡೋದು ಬೇಡ, ಕೊರಡ ಕಾಣಿಸುತ್ತೆ. ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳಿ. ಎರಡರಲ್ಲೊಂದು ಕ್ರೋಶದ ಮೇಲೆ ಮತ್ತೆ ದಾರ ಸುತ್ತಕೊಂಡು ಬಟ್ಟೆ ಒಳಗಡೆಯಿಂದ ಹೋಗಿ ದಾರ ಎಳೆದು ಎರಡರಲ್ಲೊಂದು 1 2 3 ಚೈನನ್ನು ಹಾಕ್ಕೊಂಡು ಆ ಗ್ಯಾಪ್, ಈ ಎರಡು ನಾವು ಈ ಹೊಸ್ದಾಗಿ ಹಾಕಿರುವಂಥ ಡಬಲ್ ಕ್ರೋಶ ಆಲ್ರೆಡಿ ಹಾಕಿರುವಂಥದ್ದು ನಡುವೆ ಈ ರೀತಿ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಈ ರೀತಿ ಸಿಂಪಲ್ಲಾಗಿ ಆಗುತ್ತೆ. ಮತ್ತು ಇನ್ನೊಂದು, ಇದು ಈ ಥರ ಪಿಕಾಕು ನೀವು 3ಗೂ ಸ್ಟಾಪ್ ಮಾಡ್ಕೊಬೋದು, ಇಲ್ಲ 4ನೂ ನೀವು ಹಾಕೊಬೋದು, ಅದು ನಿಮ್ಮ ಚಾಯ್ಸ್ ಬರುತ್ತೆ. ಕ್ರೋಶದ ಮೇಲೆ ನಾನು 4 ಪಿಕಾಕ್ ಡಿಸೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿ. ಕೆಲವರು ಲಾಂಗ್ ಆಗಿಬಿಡುತ್ತೆ ಗ್ಯಾಪು ಅಂತ ಅನ್ನೋದಾದರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಲಾಕ್ ಮಾಡಿದೆ, ಸೂಜಿ ಕ್ರೋಶದ ಮೇಲೆ ದಾರ ಸುತ್ತಕೊಂಡೆ, ದಾರ ಬಟ್ಟೆ ಒಳಗಡೆಯಿಂದ ಹೋಗಿ ದಾರನ ಎಳೆದು ಎರಡರಲ್ಲೊಂದು 1 2 3 ಚೈನನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟು ಲಾಕ್, ಈ ಥರ ಆಗುತ್ತೆ ನೋಡಿ. ಡಿಸೈನ್ ಈ ರೀತಿ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಪಕ್ಕದಲ್ಲೇ ಪಾಯಿಂಟು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಏಕೆ ನಾವು ಇಲ್ಲೂ ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀವಿ, ಬೀಡ್ಸು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಪಿಕಾಕ್ ಡಿಸೈನನ್ನು ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇದಾದಮೇಲೆ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ಕೊಳ್ಳಿ. 1 2, ಅದು ಸ್ವಲ್ಪ ಕ್ರಾಸಾಗಿ ಬಟ್ಟೆ ಈ ರೀತಿ ಪಾಯಿಂಟ್ ಮಾಡಿಕೊಂಡು ಆ ಬಟ್ಟೆಗೆ ಒಂದು ಕ್ರಾಸಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ ನೋಡಿ. ನಾನು ಕ್ರಾಸ್ ಮಾಡಿದಾಗ ಸ್ವಲ್ಪ ಇಲ್ಲಿ ಬರುತ್ತೆ. ಇದು ಆರ್ಚನ್ನ ನಾವು ಡೈರೆಕ್ಟ್ಲಿ ಯಾವುದೇ ಥರ ಬೇಸ್ ಹಾಕ್ಕೊಳ್ದೇ ಡೈರೆಕ್ಟ್ಲಿ ಬಟ್ಟೆಯಿಂದ ಮಾಡೋದ್ರಿಂದ ಪಾಯಿಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. 3 ಸಾರಿ ದಾರ ಸುತ್ಕೊಂಡು 2 ಸಾರಿ ದಾರ ಸುತ್ಕೊಂಡಿದ್ದೆ. ಈಗ 3 ಆಗಿತ್ತು. ಕ್ರೋಶದ ಮೇಲೆ ದಾರನ ಎಳೆತಂದಮೇಲೆ 4 ಆಗುತ್ತೆ. ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು, ಈ ರೀತಿ ತ್ರಿಬಲ್ ಕ್ರೋಶವನ್ನು ಹಾಕೊಬೇಕು. ಮತ್ತೆ ಕ್ರೋಶದ ಮೇಲೆ 1 2 2 ಸಾರಿ ದಾರವನ್ನು ಸುತ್ತಕೊಂಡು ಇದೇ ಪಕ್ಕದಲ್ಲಿ ಅದೇ ಪಾಯಿಂಟ್ಗೆ ಹೋಗಿ ದಾರನ ಎಳೆತಂದು ಎರಡರಲ್ಲೊಂದು ಈ ರೀತಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಮತ್ತೆ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಅದೇ ಪಾಯಿಂಟಲ್ಲಿ ನಾವು ಎಲ್ಲಿ ಮಾಡಿರ್ತೀವಿ ಅದೇ ಪಾಯಿಂಟಲ್ಲಿ ಹೋಗಿ ದಾರ ಎಳೆತಂದು ಎರಡರಲ್ಲೊಂದು 3 ಸಾರಿ ಆಗಿದೆ. ಇನ್ನೂ ಒಂದು ಸಾರಿ ತ್ರಿಬಲ್ ಕ್ರೋಶ ಮಾಡ್ಕೊಂಡ್ಬಿಡಿ. ಫೋರ್ ಆಗಿದೆ. 4 ಆದ ನಂತರ ಸ್ವಲ್ಪ ದಾರನ ಮುಂದೆ ಮಾಡಿ ಈ ರೀತಿ ಗೆಜ್ಜೆ ಬೀಡ್ಸನ್ನು ತಗೊಂಡಿಲ್ಲ, ಈ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಮತ್ತೆ ಲಾಕ್ ಮಾಡಿ ಕ್ರೋಶದ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಸೇಮ್ ಅದೇ ಪಾಯಿಂಟಲ್ಲಿ ಹೋಗಿ ದಾರನ ಎಳೆತಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಎರಡರಲ್ಲೊಂದು
ಎರಡರಲ್ಲೊಂದು, ಎರಡರಲ್ಲೊಂದು ನೋಡಿ ಈ ರೀತಿ ಬರುತ್ತೆ. ಆದರೆ ಈ ಪಾಯಿಂಟು ಪರ್ಫೆಕ್ಟಾಗಿ ಒಂದೇ ಕಡೆನೇ ಇರಬೇಕು. ಏಕೆಂತಂದರೆ ನೀವು ಇಲ್ಲೊಂದು ಇಲ್ಲೊಂದು ನೋಡಿ, ಇಲ್ಲೊಂದು ಹಾಕಿದ್ರೆ ಈ ಆರ್ಚ್ ಕರೆಕ್ಟಾಗಿ ಬರೋಲ್ಲ, ಫಿನಿಶಿಂಗು ಅಲ್ಲೇ ಮಾಡಬೇಕಾಗುತ್ತೆ. ನಾವೀಗ 4 ಟ್ರಿಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀವಿ, ನಂತರ ಬೀಡ್ಸನ್ನು ಹಾಕ್ಕೊಂಡಿದ್ದೀವಿ, ಮತ್ತು ಈ ಕಡೆಯೂ ಸಹ 4 ಟ್ರಿಬಲ್ ಕ್ರೋಶವನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ ಆರ್ಚು, ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ತುಂಬ ಪುಟ್ಟ ಅಣಿಯಕ್ಕೆ ಚೆನ್ನಾಗಿದೆ. ಮತ್ತು ನಾನು ಈ ಕಡೆ 4 ಟ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೆ, ಈ ಕಡೆ 4 ಟ್ರಿಬಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಎಲ್ಲೂ ಸುಕ್ಕಾಗೋದಿಲ್ಲ, ಸ್ಯಾರಿ ಎಲ್ಲೂ ಸುಕ್ಕಾಗಲ್ಲ. ನಾನು ಹೇಳೋ ಟಿಪ್ಸ್ಗಳನ್ನ ನೀವು ನಾನು ಏನೇ ಹೇಳಿದೆ ಇವಾಗ ಅದೇ ಥರ ನೀವು ಫಾಲೋ ಅಪ್ ಮಾಡಿ. ಎಲ್ಲೂ ಸಹ ಸುಕ್ಕು ಟೈಪ್ ಅಂದರೆ ಸಿಂಕ್ ಆಗುತ್ತಲ್ಲ ಆ ಥರ ಆಗೋದಿಲ್ಲ. ಲಾಕ್ ಆದ ನಂತರ ಕಂಟಿನ್ಯೂ ಮಾಡಿ. ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಅದರ ಪಕ್ಕದಲ್ಲೇ ಪಾಯಿಂಟ್ ಮಾಡಿಕೊಂಡು ದಾರಾನ ಎಳೆದು ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತು ಇನ್ನೊಂದು ಸರಿ ದಾರವನ್ನು ಸುತ್ತಕೊಳ್ಳಿ. ಅದೇ ಪಾಯಿಂಟಲ್ಲಿ ಹೋಗಿ ಲಾಕ್ ಮಾಡಿ ಎರಡರಲ್ಲೊಂದು, ಎರಡರಲ್ಲೊಂದು 3 ಚೈನನ್ನು ಹಾಕಿ. ಮತ್ತು ಈ ಸಿಂಗಲ್ಲು ಡಬಲ್ ಕ್ರೋಶದ ನಡುವೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದೆ ನೋಡಿ, ಸ್ಮಾಲ್ ಪಿಕಾಕು. ಮತ್ತು ಹೇಗೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಪಕ್ಕದ ಪಾಯಿಂಟ್ಗೆ ಹೋಗಿ ಈ ರೀತಿ ಲಾಕ್ ಮಾಡಿ ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತು ಅಗೇನ್ ಎರಡರಲ್ಲೊಂದು, ಎರಡರಲ್ಲೊಂದು, 1 2 3 ಲಾಕ್ ಮಾಡಿ. ಡಿಫ್ರೆನ್ಸ್ ಆಗಿದೆ. ಇದ ನಂತರ ಆದಮೇಲೆ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಲಾಕ್ ಮಾಡಿ. ನೋಡಿ 4 ಸರಿ ಬೀಡ್ಸ್ ಇದೆ, ಪಿಕಾಕ್ ಇದೆ, ಮತ್ತು ಆರ್ಚ್ ಇದೆ, ಮತ್ತು 4 ಸರಿ ಮತ್ತೆ ಎಗೇನ್ ಪಿಕಾಕ್ ಬಂದಿದೆ. ಇದ ನಂತರ ನಾವಿಲ್ಲಿ ಕುಚ್ಚನ್ನು ಹಾಕ್ಕೊಬೇಕು. ಇದನ್ನು ನೀವು ಸ್ಕಿಪ್ ಆದರೂ ಮಾಡ್ಬೋದು, ಕುಚ್ಚು ಬೇಡ ಅಂತಂದವ್ರಿಗೆ, ಬೇಕು ಅಂದವ್ರಿಗೆ ಈ ರೀತಿ ಮಾಡ್ಕೊಬೋದು. ಒಂದು 5 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 ಚೈನ್ ಲಾಕ್ ಮಾಡಿದ ನಂತರ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ, ಮತ್ತು ಬಟ್ಟೆಗೆ ಆ ಬೀಡ್ಸನ್ನು ಲಾಕ್ ಮಾಡಿ ಇಲ್ಲಿ ನಿಮಗೆ ಒಂದು ಟ್ವಿಸ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಚೈನ್ ಹಾಕ್ಕೊಂಡಿದ್ದೀನಿ, ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಕುಚ್ಚಿಗೆ ಹೇಗೆ ಇನ್ನೊಂದು ಚೈನ್ ಬರುತ್ತೆ, 4 ಚೈನ್ ಸೇಮ್ ಲಾಕ್. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ನಾನು ಡೈರೆಕ್ಟ್ ಬೀಡ್ಸ್ ತೊಗೊಂಡಿದ್ದೀನಿ, ಕುಚ್ಚಿಗೆ ಯಾವುದೇ ಥರ ಇಲ್ಲಿ ಗ್ಯಾಪ್ ನಾನು ಬಿಟ್ಟಿಲ್ಲ. ಇಲ್ಲಿ ನಾನು ಗ್ಯಾಪ್ ಇಟ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಇಲ್ಲಿ ತುಂಬ ಲಾಂಗ್ ಆಗುತ್ತೆ. ಸ್ಟಾರ್ಟಿಂಗು ನೀವು ಕುಚ್ಚನ್ನು ಹಾಕಿಬಿಟ್ರೆ ಬೀಡ್ಸ್ಲೆಸ್ ಆಗುತ್ತೆ, ಹಾಗಾಗಿ ಲುಕ್ ಬರೋದಿಲ್ಲ ಅಂತೇಳಿ ನಾನು ಬೀಡ್ಸನ್ನು ಮಾತ್ರ ಹಾಕಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಅಷ್ಟೇ. ಇನ್ನು ನೆಕ್ಸ್ಟ್ ಇಲ್ಲ ನನಗೆ ಕುಚ್ಚೇ ಬೇಕು ಅಂದರೆ ನೀವು ಕುಚ್ಚಾದರೂ ಹಾಕ್ಕೊಬೋದು. ನೆಕ್ಸ್ಟ್ ಟೈಮು ಒಂದು ಕುಚ್ಚು, ಬೀಡ್ಸು, ಕುಚ್ಚು ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನು ಕ್ರೋಶದ ಮೇಲೆ ಈ ರೀತಿ ದಾರವನ್ನು ಸುತ್ತಕೊಂಡು ಗ್ಯಾಪ್ ಅದು ಪಕ್ಕದ ಗ್ಯಾಪಲ್ಲೇ ಹೋಗಿ ಈ ರೀತಿ ಪಿಕಾಕ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ ಆ ಥರ ಡಿಸೈನ್ ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಇನ್ನು ನೆಕ್ಸ್ಟು ಅಗೇನ್ ಏನಿರುತ್ತೆ 2 ಕುಚ್ಚು ಬರುತ್ತೆ. ಇಲ್ಲ ಕೆಲವು ಸಿಂಗಲ್ ಕುಚ್ಚು ಬೇಕು ಅನ್ನೋದಾದರೆ ಈ ಬೀಡ್ಸನ್ನ ಡಬಲ್ ಹಾಕಬೇಕಾಗುತ್ತೆ.
ಆ ಥರ ಮಾಡ್ಕೊಬೋದು. ನಾನು ಸ್ಟಾರ್ಟಿಂಗ್ ಬೇಡ ಅಂತ ಹೇಳಿ ಇಲ್ಲಿಗೆ ಮಾಡ್ಕೊಂಡಿದ್ದೀನಿ. ಕುಚ್ಚೋಕ ಜಾಗದಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿ, ಈ ಬೀಡ್ಸಿನ ಜಾಗದಲ್ಲಿ ಒಂದು ಕುಚ್ಚು ಹಾಕ್ಕೊಳ್ಳಿ. ಒಂದೇ ಒಂದು ಕುಚ್ಚು ಬೇಕು ಅಂದರೆ ಕಸ್ಟಮರ್ಸ್. ಮತ್ತು ಕ್ರೋಶನ್ ಪಕ್ಕದಲ್ಲಿ ದಾರವನ್ನು ಚುಚ್ಚಿ ಕ್ರೋಶವನ್ನು ಹಾಕಿ ಚುಚ್ಚಿ ದಾರನ ಹೆರಿಗೆ ಎಳ್ಕೊಳ್ಳಿ. 3 ಚೈನನ್ನು ಹಾಕೊಳ್ಳಿ. ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ನಡುವೆ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸ್ಮಾಲ್ ಪಿಕಾಕ್ ಕ್ರಿಯೇಟ್ ಆಗುತ್ತೆ. ಸೇಮ್ 4 ಪಿಕಾಕು ಸೇಮ್ ಇಷ್ಟು ಏನು ಬರುತ್ತೆ, 4 ಪಿಕಾಕು, ಆರ್ಚು, ಪಿಕಾಕು ಮತ್ತು ಚೈನ್, ಬೀಡ್ಸ್, ಚೈನ್ ಇಷ್ಟೇ ಬರುತ್ತೆ. ಸ್ಯಾರಿ ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಫಿನಿಶಿಂಗ್ ಅಂತ ಹೇಳಿ. ಫ್ರೆಂಡ್ಸ್, ಇದನ್ನು ಮಾಡಾಗಿದೆ. ಲಾಸ್ಟ್ ಫಿನಿಶಿಂಗ್ ಬಂದು ಈ ಥರ ಬಂದಿದೆ ನೋಡಿ. ತುಂಬ ಕ್ಯೂಟಾಗಿ ಚೆನ್ನಾಗಿ ಬಂದಿದೆ. ಮತ್ತು ಒಂದು ಹ್ಯಾಂಗಿಂಗ್ ಬೀಡ್ಸಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಹಾರ್ಚ್ಗೆ. ಹಾಗೆ ನಾನು ಆ ಬೀಡ್ಸ್ ಮಧ್ಯೆ ಮತ್ತು 2 ಕುಚ್ಚು ತುಂಬ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಇದಕ್ಕೆ ನಾನು ಕುಚ್ಚಿಗೆ ಬಂದು 157 ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಫೋಲ್ಡ್ ಆದರೆ 300 ಆಗುತ್ತೆ. ಇದಕ್ಕೆ ಚಾರ್ಜ್ ಬಂದು ನೀವು 350ವರೆಗೂ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.